ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಬನ್ನಿ ನಮ್ಮ ಈ ದಿನದ ಅಗ್ರಿಬೊಮ್ಮಳೆಯ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಅಗ್ರಿಬೊಮ್ಮಳೆ ಶಾಖೆ ಮತ್ತು ಅಗ್ರಿಬೊಮ್ಮಳೆಯ ಪುರಸಭೆ ಕಾರ್ಯಾಲಯ ವತಿಯಿಂದ ಸಂಯೋಜನೆಯಲ್ಲಿ ಪುರಸಭೆ ಕಾರ್ಯಾಲಯದಲ್ಲಿ ಅತ್ಯಂತ ಸರಳವಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನದ ವಿಶೇಷದ ಬಗ್ಗೆ ನಾವು ಮಾತಾಡೋಣ. ಪುರಸಭೆ ಕಾರ್ಯಾಲಯವು ತಮ್ಮೆಲ್ಲರಿಗೂ ಬೇಕಾಗಿರುವಂಥ ಒಂದು ಕಾರ್ಯಾಲಯ. ಪ್ರತಿದಿನವೂ ಕೂಡ ನಮ್ಮ ಅಗ್ರಿಬೊಮ್ಮಳೆಯ ಸುಂದರವಾಗಿಡೋದಕ್ಕೆ, ಚಂದ ಕಾಣಂಗೆ ಇಟ್ಕೊಳ್ಳೋದಕ್ಕೆ ಕಾರಣಕರ್ತರು ಯಾರಪ್ಪ ಅಂತ ಇದ್ದರೆ ಅದು ನಮ್ಮ ಪುರಸಭೆ ಕಾರ್ಯಾಲಯದಲ್ಲಿ ವರ್ಕ್ ಮಾಡುವಂತಹ ಪೌರ ಕಾರ್ಮಿಕರು. ಈ ನಿಂತಿರುವಂಥ ಎಲ್ಲ ಬಂಡಿಗಳನ್ನು ನೀವು ನೋಡಿರ್ತೀರ. ಪ್ರತಿದಿನವೂ ಕೂಡ ಸ್ವಚ್ಛತೆ ಬಗ್ಗೆ ಸ್ವಚ್ಛ ವಾಹಿನಿಯಲ್ಲಿ ಕಸಗಳನ್ನು ಹಸಿ ಕಸ ಒಣ ಕಸ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ತುಂಬಿಸ್ಕೊಂಡು ಹೋಗೋಕ್ಕೆ ಬರ್ತಾರೆ. ಆ್ಯಂಡ್ ಪ್ರತಿದಿನವೂ ಕೂಡ ನಿಮ್ಮ ಬೀದಿಯಲ್ಲಿರುವಂಥ ಕಸದ ರೂಪದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ತೆಗೆದುಹಾಕೋಕ್ಕೆ ನಮ್ಮ ಗಾಡಿಗಳ ಜೊತೆಗೆ ನಮ್ಮ ಪೌರ ಕಾರ್ಮಿಕರು ಬರ್ತಾರೆ. ಆ ಎಲ್ಲ ಪೌರ ಕಾರ್ಮಿಕರಿಗೆ ಗೌರವ ಕೊಟ್ಟು ಗೌರವದಿಂದ ಸನ್ಮಾನಿಸುವಂಥ ಒಂದು ಸವಿ ದಿನ ಅಂದರೆ ಈ ದಿನ. ಇದೇ ಪೌರ ಕಾರ್ಮಿಕರ ದಿನಾಚರಣೆ. ಇದನ್ನು ಸರ್ಕಾರದಿಂದ ಅಧಿಕೃತ ಆದೇಶದೊಂದಿಗೆ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಬನ್ನಿ ನಮ್ಮ ಅಗ್ರಿಬೊಮ್ಮಳೆಯ ಪೌರಸಭೆಯಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಮತ್ತು ಪೌರ ಕಾರ್ಮಿಕರಿಗೆ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿ ಸಂಭ್ರಮಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ. ಅದರ ಒಂದು ಝಲಕ್ನೊಂದಿಗೆ ಈ ದಿನದ ವಿಶೇಷ ಅಗ್ರಿಬೊಮ್ಮಳೆಯಲ್ಲಿ ನಾನು ನಿಮ್ಮ ಜೊತೆ ಜಯಸೂರ್ಯ. ಬನ್ನಿ ನೋಡ್ಕೊಂಡು ಬರೋಣ. ಪೌರ ಕಾರ್ಮಿಕ ದಿನಾಚರಣೆಯನ್ನು ನಗರದಿಂದ ಆಯ್ಕೆಯಾದಂಥ ಎಲ್ಲ ಪ್ರತಿನಿಧಿಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಮುಖ್ಯವಾಗಿ ಪೌರ ಕಾರ್ಮಿಕರಿಂದ ಉದ್ಘಾಟನೆ ಮಾಡಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಪೌರ ಕಾರ್ಮಿಕರು ಹಾಗೂ ಎಲ್ಲ ಗಣ್ಯರು ಕೂಡ ಮಾತನಾಡಿದರು. ಬನ್ನಿ ಆ ಒಂದು ಝಲಕನ್ನು ನೋಡ್ಕೊಂಡು ಬರೋಣ. ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ದಿನನಿತ್ಯ ನಾವು 5:30 ಎದ್ದು ಕೆಲಸದಲ್ಲಿ ಹಾಜರಾಗಿರ್ತೇವೆ. ಹಾಗೆಯೇ ಯಾವುದು ಇದು ಹೊಲಸುವುದು ಅನ್ನದೇ ದಿನನಿತ್ಯ ಕಾರ್ಯದಲ್ಲಿ ನಿರತರಾಗಿರ್ತೇವೆ. ಲೋಡರ್ಸ್ ಇರ್ಬೋದು, ವಾಟರ್ ಸೆಕ್ಷನ್ ಇರ್ಬೋದು, ಲೈಟ್ ರಿಪೇರ್ ಇರ್ಬೋದು, ನಿತ್ಯ ನಾವು ಜನಸೇವೆಗೋಸ್ಕರ ಸೇವೆ ಸಲ್ಲಿಸ್ತಾನೆ ಇರ್ತೇವೆ. ಆದರೆ ನಮ್ಮಲ್ಲಿ ಒಂದು ದುರ್ಭಾಗ್ಯ ಏನಂತಂದರೆ, ಪ್ರತಿ ಸಲ ನಾವು ವಾಡಿ ಹೋದಲ್ಲಿ ಜನರನ್ನು ಸರಿ ಸ್ಪಂದಿಸ್ತಾ ಇರಲಿಲ್ಲ. ಇನ್ನು ಎಷ್ಟು ಗಾಡಿಯಲ್ಲಿ ಅನೌನ್ಸ್ ಮಾಡಿಸ್ತಾ ಇದೀವಿ, ಮನೆಗೆ ಹೋಗಿ ಹೇಳ್ತಾ ಇದ್ದೀವಿ, ಎಲ್ಲಿ ಬೇಕಲ್ಲಿ ಕಸ ಹಾಕ್ತಿರ್ತಾರೆ. ಅದಕ್ಕೋಸ್ಕರ ಅವ್ರ ಜೊತೆ ನಾವು ಸ್ಪಂದಿಸಿ ಕೆಲಸ ದಿನನಿತ್ಯ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಾವು ನಮ್ಮ ಪೌರ ಕಾರ್ಮಿಕರಲ್ಲಿ ಇದು ಕಾಯಕವೇ ಕೈಲಾಸ ಅಂತೇಳಿ ಬಸವನವರು ಹೇಳಿದ್ದಾರೆ. ನಿತ್ಯನೇ ನಾವು ಕೆಲಸ ಸೇವೆ ಮಾಡ್ತಾನೆ ಇರ್ತೀವಿ. ಆದರೆ ಎಲ್ಲಿ ತನಕ ನಾವು ಸೇವೆ ಮಾಡ್ತಿದ್ದೀವಿ ಅಂದರೆ ಅಷ್ಟು ಜನಕ್ಕೆ ಅರಿವು ಮೂಡಿಸೋ ಕೆಲಸ ನಾವು ಮಾಡಬೇಕಾಗ್ತದೆ. ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಇರ್ತದೆ. ಒಬ್ಬರು ಹೇಳ್ತಿರ್ತಾರೆ, ನಮ್ಮ ಮಾಡಿಯಲ್ಲಿ ಗಾಡಿ ಬಂದಲ್ಲ, ಅಕಸ್ಮಾತ್ ಏನೋ ಒಂದು ತಾಸು ಲೇಟ್ ಆಗಿರೋದೈತಿ, ಅದಕ್ಕೋಸ್ಕರ ಗಾಡಿ ಬಂದಲ್ಲ ಅಂತ ಹೇಳೋದು, ಬೇರೆ ಕಡೆಗೆಲ್ಲ ಕಂಪ್ಲೀಟ್ ಮಾಡೋದು, ಈ ಥರ ಹೇಳ್ತಾರೆ. ಡೆಲಿವರಿಗೆ ಹೋಗ್ಬೇಕಂದ್ರೆ ನಮ್ಮ ಕೆಲಸ ಅದು ಮಾಡಲೇಬೇಕಾಗತ್ತೆ. ದಯವಿಟ್ಟು ಯಾರು ನೊಂದ್ಕೋಬೇಡ್ರಿ. ಹಾಗೆಯೇ ನಮ್ಮ ಸಿಬ್ಬಂದಿ ಏನೇ ಕುಂದುಪಟ್ಟಿರಲು ಅಧ್ಯಕ್ಷರು ಇರ್ಬೋದು, ರಾಜ್ಯ ಸಂಘದ ಅಧ್ಯಕ್ಷರು ಇರ್ಬೋದು, ಅವೆಲ್ಲ ನೆರವೇರಿಸಿಕೊಡ್ಬೇಕಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನಗೆ 2 ಮಾತನ್ನು ಅನುವು ಮಾಡಿಕೊಡಕ್ಕೆ ಅವರಿಗೆ 2 ಮಾತನ್ನು ಧನ್ಯವಾದಗಳು ಅಂತ ಇಷ್ಟಪಡ್ತಾರೆ. ಪೌರ ಕಾರ್ಮಿಕರಿಗೆ ಧನ್ಯವಾದಗಳು, ದಿನಾಚರಣೆ ಧನ್ಯವಾದಗಳು, ಶುಭಾಶಯಗಳು. ಎಲ್ಲ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. 2 ಮಾತುಗಳನ್ನು ಮೊದಲಿಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಸರ್ಕಾರ ಪೌರ ಕಾರ್ಮಿಕ ದಿನಾಚರಣೆ ಆಚರಿಸಲು ರಜೆ ಕೋರಿ ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆ ಸರ್ಕಾರಕ್ಕೂ ಧನ್ಯವಾದಗಳು ಹೇಳುತ್ತಾ, ಮತ್ತು ಬಸವಣ್ಣನವರು ಏನು ಕಾಯ್ದೆ ಕೆಲಸ ಅನ್ನುವ ಹಾಗೆ ಪೌರ ಕಾರ್ಮಿಕರು ಹಗಲು ಶ್ರಮಿಸುತ್ತಾರೆ. ಇವತ್ತು ಪೌರ ಕಾರ್ಮಿಕರು ಈಗ ನಮ್ಮ ದೇಶದಲ್ಲಿ ಸೈನಿಕರು ನಮ್ಮ ದೇಶ ಗಡಿಯಲ್ಲಿ
ನಮ್ಮ ರಕ್ಷಣೆ ನೀಡ್ತಾರೆ. ಹಾಗೆ ನಮ್ಮ ಸಮಾಜದ ಒಳಗಡೆ ನಮ್ಮ ಸಮಾಜದಲ್ಲಿ ಪೌರ ಕಾರ್ಮಿಕರು ರಕ್ಷಣೆ ನೀಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಯಾವುದೇ ಒಂದು ರೋಗ ರುಜಿನ ಆಗಿರ್ಬೋದು, ಸಾಂಕ್ರಾಮಿಕ ರೋಗ ಬಂದಿರ್ಬೋದು, ಮತ್ತೆ ಕೋವಿಡ್ ಟೈಮಲ್ಲಿ ನೋಡಿರ್ಬೋದು, ಯಾವುದೇ ಒಂದು ರಚನೆ ಕೊಟ್ಟಿಲ್ಲ ಸರ್ಕಾರ. ಅಂತಹ ಸಮಯದಲ್ಲಿ ಕೂಡ ನಮ್ಮ ಪೌರ ಕಾರ್ಮಿಕರು ಬಿಡುವಿಲ್ಲದೆ ತಮ್ಮ ದಿನ ಕಾರ್ಯದಲ್ಲಿ ತೊಡಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿದ್ದಾರೆ. ಇವತ್ತು ನಾವು ಇಷ್ಟು ಆರೋಗ್ಯವಾಗಿದ್ದೀವಿ ಅಂತ ಅಂದ್ರೆ, ಇಷ್ಟು ಸುರಕ್ಷಿತವಾಗಿ ನಾವು ಇವತ್ತು ಜೀವನ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪೌರ ಕಾರ್ಮಿಕರು ಅಂತಾನೆ ಹೇಳ್ಬೋದು. ಸೊ ನಮ್ಮ ಅಗ್ರಮಳ್ಳಿಯಲ್ಲಿ ನಮ್ಮ ಪೌರ ಕಾರ್ಮಿಕರು ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅವರು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಇನ್ನು ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು. ಇದರಲ್ಲಿ ಯಾಕೆ ಸರ್ಕಾರ ಹಿಂದೇಟ್ ಆಗ್ತಾ ಇದೆ ಯಾಕಂತ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಪೌರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಯಾರು ಪ್ರಮುಖ ಸರ್ ಅವರು ಸರ್ಕಾರದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರು ನಮ್ಮ ಭರವಸೆ ಇದೆ. ಅವ್ರು ಏನು ಒಂದು ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದ್ವಿ, GPS ಆಗಿರ್ಬೋದು, KG ಆಗಿರ್ಬೋದು, ಮತ್ತೆ ಏನೊಂದು ಯಾರನ್ನ ಪೌರ ಕಾರ್ಮಿಕರನ್ನು ನೋಡೋಷ್ಟು ಕಿಲ್ಲರ್ಸ್ ಆಗಿರ್ಬೋದು ಅವ್ರನ್ನ ನೇರವಾಗಿ ಕಾಯಂಗೊಳಿಸುವಂತಾಗಬಹುದು. ಇಂಥ ಒಂದು ಹೋರಾಟ ಮಾಡೋದ್ರ ಮೂಲಕ ಅವರು ಪೌರ ಕಾರ್ಮಿಕರಿಗೆ ಒಂದು ಜೀವನ, ಒಂದು ಭದ್ರತೆಯನ್ನು ಅವರು ಪೌರ ಕಾರ್ಮಿಕರಿಗೆ ತಾಂಬರ್ತಾರೆ ಅಂತ ಒಂದು ಭರವಸೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಒಂದಿನ ಆರಾಮಿಲ್ಲದ್ದು ಕೂಡ ಸರ್ಕಾರ ಮಟ್ಟದಲ್ಲಿ ಮೀಟಿಂಗ್ ಆದಾಗ ಹೋಗಿ ಮಾತಾಡಿ ಬಂದಿದ್ದಾರೆ. ಭರವಸೆ ಇದೆ ಅವರಿಗೆ, ಅವರು ಜಾರಿಗೆ ತಾಂಬರ್ತಾರೆ ಅಂತ. ಸೊ ಇಷ್ಟಲ್ಲಿ ಭಾಷಣ ಮುಗಿಸುತ್ತೇನೆ. ಗಡಿ ಕಾಯ್ತಕ್ಕಂಥ ಸೈನಿಕರೇ ಹಾಗೆ ನಮ್ಮ ಪಟ್ಟಣದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಸ್ವಚ್ಛತಾ ಸೇನಾನಿಗಳು, ಅವರು ಏನು ಸ್ವಚ್ಛತೆ ಮಾಡದೇ ಇದ್ರೆ ನಾವೆಲ್ಲ ಅನಾರೋಗ್ಯಕ್ಕೀಡಾಗ್ತಿದೀವಿ. ಅವರು ಸ್ವಚ್ಛತೆ ಮಾಡಿದ್ರಿಂದ ಎಲ್ಲ ಸಾರ್ವಜನಿಕರು ಒಂದು ಆರೋಗ್ಯವಂತವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ದಿನಾಚರಣೆಯ ಒಂದು ಸಭೆಯಲ್ಲಿ ಹೇಳಿದರೆ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ನಮ್ಮ ಪೌರ ಕಾರ್ಮಿಕರು ಇರೋದ್ರಿಂದಲೇ ನಮ್ಮ ಊರು ಇಷ್ಟು ಸ್ವಚ್ಛವಾಗಿರೋದು. ನಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಕೊರತೆಗಳಿದ್ದರೆ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂಡು ಪತ್ರದ ಮೂಲಕ ಕೊಟ್ಟರೆ ಅದನ್ನ ಅವರು ಯಾವತ್ತಿಗೂ ನೆರವೇರಿಸ್ತೀವಿ ಅಂತೇಳಿ ತಿಳಿಸುತ್ತಾರೆ. ನಂತರ ನಮ್ಮ ಪುರಸಭೆಯ ಕಾರ್ಯಾಲಯದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ನನ್ನ ಪ್ರೀತಿಯ ಪೌರ ಕಾರ್ಮಿಕರೇ, ನಮಸ್ಕಾರ ಮಾಡ್ತಾರೆ. ಯಾರೋ ಒಬ್ಬ ಅಂಗಡಿ ಮಾಲೀಕ ಕಂಡ್ರೆ ನಮಸ್ಕಾರ ಮಾಡ್ತಾರೆ. ಅವ್ರ ಕೆಲಸದ ನಡುವೆ ಇಷ್ಟೊಂದು ಒಳ್ಳೆ ಜನ ನಮ್ಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಯಾರಾದ್ರೂ ಎದ್ದು ಸಾರ್ವಜನಿಕರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅವ್ರು ನಮ್ಮ ಪೌರ ಕಾರ್ಮಿಕರು. ಇವತ್ತು ಪಾಪ ನಮ್ಮ ಕರೆಗಳಿಗೂ ಕೂಡ ಅಷ್ಟೇ ಬೇಗ ಸ್ಪಂದನೆ ಮಾಡ್ತಾರೆ. ನಮ್ಮ ವೀರಬಣ್ಣ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಯಾವುದೇ ಒಬ್ಬ ಪೌರ ಕಾರ್ಮಿಕರಾಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಈ ರೀತಿ ಸಮಸ್ಯೆ ಇದೆ ಅಲ್ಲಿ ಕಳಿಸಿ ಅಂತಂದಾಗ ಪಾಪ ತಕ್ಷಣವೇ ಸ್ಪಂದನೆ ಮಾಡ್ತಾರೆ. ಈ ರೀತಿಯ ಆಡಳಿತ ನಿಜವಾಗ್ಲೂ ಕೂಡ ನಿಮ್ಗೆಲ್ಲರೂ ಕೂಡ ಇದು ಪೌರ ಕಾರ್ಮಿಕ ದಿನಾಚರಣೆ ಅಂತಂದ್ರೆ ಇದು ಒಂದೇ ದಿನ ಅಲ್ಲ, ದಿನಾಲೂ ಕೂಡ ಪೌರ ಕಾರ್ಮಿಕರ ದಿನಾಚರಣೆ ನಿಮ್ಗೆ ಎಷ್ಟು ಗೌರವ ಕೊಟ್ಟರು ಕೂಡ ನಾವು ಕಡಿಮೆ ಅನ್ನುವಂತ ಮಾತನಾಡ್ತಾ ನನಗೆ ಮೊದಲನೇ ವೈದ್ಯರಾಗಿರ್ತಕ್ಕಂಥ ಅಂದಕಾದ್ರೆ ಅದರ ಪೌರ ಕಾರ್ಮಿಕರು ಈ ಕೋವಿಡ್ ಸಮಯದಲ್ಲಿ ಜನಸಾಮಾನ್ಯರು ಮತ್ತೆ ಬೇರೆ ಯಾರು ಹೋಗದ ಇರ್ತಕ್ಕಂಥ ಜಾಗದಲ್ಲಿ ಪೌರ ಕಾರ್ಮಿಕರು ಹೋಗಿ ಅದನ್ನ ಸ್ವಚ್ಛತೆಗೊಳಿಸಿ ಇವತ್ತಿಗೂ ನಮ್ಮೆಲ್ಲರಿಗೂ ಕಂಡು ಬಂದಿದೆ. ಈ ಒಂದು ಪೌರ ಕಾರ್ಮಿಕರಿಗೆ ನಾವು ಎಷ್ಟೇ ಸ್ಮರಿಸಿದ್ರು, ಎಷ್ಟೇ ಅವರಿಗೆ ಸನ್ಮಾನ ಮಾಡಿದ್ರು, ಎಷ್ಟೇ ಗೌರವ ಕೊಟ್ಟರು ಕೂಡ ಅದು ಕಡಿಮೆ. ಆದರೆ ಸಮಾಜದಲ್ಲಿ ಕೆಲವರು ಏನಂತಂದ್ರೆ ಪೌರ ಕಾರ್ಮಿಕರು ನಿಮ್ಗೆ ಎಲ್ಲೇ ಒಂದು ಕೆಲವು ವಿಷಯಗಳು ಬಂದಾಗ ಕೆಲವರು ಏನಾದರೂ ಮಾತಾಡ್ಬೋದು, ಅದನ್ನು ನೀವು ಅನ್ಯತಾ ತಪ್ಪಾಗಿ ಭಾವಿಸ್ಬಾರ್ದ್ರಿ. ಯಾಕಂದ್ರೆ ವೇದಿಕೆ ಮೇಲೆ ನಾವೆಲ್ಲರೂ ಅದೀವಿ, ಎಲ್ಲರೂ ಮನಸ್ಥಿತಿ ಸಮಾನಾಗಿಲ್ಲ. ಕೆಲವರು ಹಂಗಿರ್ತಾರೆ, ಕೆಲವರು ಹಿಂಗಿರ್ತಾರೆ. ಅದನ್ನ ನಮ್ಮ ಈರಣ್ಣ ಹೇಳ್ದ, ಇವರು ಸಾರ್ವಜನಿಕರು ನಮಗೆ ಸ್ಪಂದಿಸಲ್ಲ ಅಂತ. ಅದನ್ನ ನೀವು ಮನಸ್ಸಿಗೆ ಇಟ್ಕೊಬೇಡ್ರಿ, ನಿಮ್ದು ಒಂದು ದೊಡ್ಡ ಗುಣ ಅಂತಂದೇಳಿ ನಾನು ಭಾವಿಸ್ತೀನಿ. ಮಾತಾಡೋ ಅವಕಾಶ ಕೊಡ್ತೀನಿ. ನಮ್ಮ ಪೌರ ಕಾರ್ಮಿಕ ದಿನಾಚರಣೆಯನ್ನು ಮಾನ್ಯ ಗಣರಾಜ್ಯ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರ ಕಾರ್ಮಿಕ ದಿನಾಚರಣೆಯನ್ನು 23 ಸೆಪ್ಟೆಂಬರ್ 2025 ಸರಳವಾಗಿ ಆಚರಣೆ ಮಾಡಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಪ್ರಭಾಕರ್ ಅವರು ಹಾಗೂ ಮತ್ತು ಅಲ್ಲಿಯ ಸಂಘದ ಪದಾಧಿಕಾರಿಗಳು ಕೆಲವೊಂದಿಷ್ಟು ಬೇಡಿಕೆಗಳಿಗಾಗಲೇ ತಮಗೆಲ್ಲ ಗೊತ್ತಿರುವಂಗೆ ನಾವು ಈ ಹಿಂದೆ ಕೆಲವೊಂದಿಷ್ಟು ಇವುಗಳನ್ನು ಕಾರ್ಮಿಕರನ್ನ ನೇಮಕಾತಿ ಮಾಡಿಕೊಳ್ಳೋದ್ರಲ್ಲಿ ಅವರಿಗೆ ಸೌಲಭ್ಯ ನೀಡುವ ಬಗ್ಗೆ ಮುಷ್ಕರವನ್ನು ಮಾಡಿದ್ವಿ. ಅದೇ ಥರ ಅದರಿಂದ ಅವು ಈಡೇರದೆ ಒಂದು 4-5 ತಿಂಗಳಾಯಿತು. ಈಡೇರದ ಒಂದು ಪ್ರಯುಕ್ತ ಸರಳವಾಗಿ ಮಾಡಿರಿ ಅಂತೇಳಿ ರಾಜ್ಯದ ತುಂಬ ಪತ್ರ ವ್ಯವಹಾರ ಮಾಡಿದ ಪ್ರಕಾರ ನಾವಿವತ್ತು ಸರಳವಾಗಿ ನಮ್ಮ ಪುರಸಭೆ ಕಾರ್ಯಾಲಯದಲ್ಲಿ ನಮ್ಮ ಅಧ್ಯಕ್ಷರಂತ ಎಂ ಮರಿರಾಮಪ್ಪ ಸರ್ ಹಾಗೂ ನಮ್ಮ ಅಂಬಿಕಾ ದೇವೇಂದ್ರಪ್ಪ ಅವರ ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ವಿವಿಧ ನಮ್ಮ ಪತ್ರಿಕೆ ಮಾಧ್ಯಮದವರು ಹಾಗೂ ನನ್ನ ಕೇಂದ್ರ ಬಿಂದು ಆದಂಥ ಎಲ್ಲ ನನ್ನ ನೆಚ್ಚಿನ ಪೌರ ಕಾರ್ಮಿಕ ಸೇನಾನಿ ಸಿಬ್ಬಂದಿಗಳು ಇವರೆಲ್ಲರಿಗೂ ನಾನು ಇವತ್ತಿನ ದಿವಸ ಪೌರ ಕಾರ್ಮಿಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವರಿಗೆ ಏನಂದ್ರೆ ಎಲ್ಲರಿಗೂ ನಮಗೆ ಕಚೇರಿ ಕೆಲಸದಲ್ಲಿ ಸರ್ಕಾರದ ನಿಯಮಗಳಲ್ಲಿ ಟೈಮ್ ಇದೆ, ಒಂದು ರಜೆಗಳಿದೆ. ಅವೆಲ್ಲ ರಜೆಗಳು ಮತ್ತು ಟೈಮ್ಗಳನ್ನ ಮೀರಿ ಕೆಲಸ ಮಾಡ್ತಕ್ಕಂಥ ಕಚೇರಿ ಅಂದ್ರೆ ಅದು ನಮ್ಮ ಪುರಸಭೆ ಮಾತ್ರ. ಸರ್ಕಾರದ ಯಾವುದೇ ಸೇವೆ ಇರಲಿ ಅದು ನಮ್ಮ ಪುರಸಭೆ ಪೌರ ಸೇವೆ ಅಂತಂದ್ರೆ ಪ್ರತಿನಿತ್ಯ ನಾವು ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಸಹ ಕೆಲಸ ಮಾಡುವಂತ ಒಂದು ಇಲಾಖೆ ಅಂದ್ರೆ ಅದು ನಮ್ಮ ಪೌರ ಸೇವೆ. ಬೇಕು
ಆಮೇಲೆ ಹುಟ್ಟದಾಗೂ ಬೇಕು ಅಂತ ಸೇವೆಗಳ ನಡುವೆ ಏನೆಲ್ಲ ಕೆಲಸ ಕಾರ್ಯಗಳು, ಕರ್ಮ ಮತ್ತು ಶುಭ ಕಾರ್ಯಗಳಿರಲಿ, ಕರ್ಮ ಕಾರ್ಯಗಳಿರಲಿ, ಅವುಗಳಲ್ಲಿ ಭಾಗವಹಿಸಿ ಅದನ್ನ ಯಶಸ್ವಿ ಮಾಡತಕ್ಕಂತ ನಮ್ಮ ನಗರದ ವೈದ್ಯರು ಅಂತಂದ್ರೆ ತಪ್ಪಾಗಲಾರದು. ಆ ಕಾರ್ಮಿಕರೇ ಸಹ ಇವತ್ತು ನಾವೆಲ್ಲ ಇನ್ನೊಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆಲ್ಲ ನೀವೇ ಎಲ್ಲ ಕಾರಣ. ನೀವೆಲ್ಲ ಆರೋಗ್ಯದಿಂದ ಇದ್ದುಗಳನ್ನ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ತಪಾಸಣೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ನಿಮಗೆ ಏನು ಕಾಯಿಲೆಗಳಿದ್ರೆ ಅವನ್ನೆಲ್ಲ ತೋರಿಸ್ಕೊಳ್ಳಕ್ಕೆ ಸರ್ಕಾರ ನಮಗೆ ಏನು ಮಾನದಂಡ ಕೊಟ್ಟಿದೆ ಅದ್ರ ಪ್ರಕಾರ ನಾವು ಆಮೇಲೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಪೋಷಾಕದರ್ಶಿಗಳನ್ನ ಸಹಿತ ನಾವು ಸಲಕರಣೆ ಸಾಮಗ್ರಿಗಳನ್ನು ಸಹಿತ ಪ್ರತಿ ವರ್ಷನೂ ನಾವು ನೀಡ್ತಾ ಇದ್ದೀವಿ. ಅವನ್ನೆಲ್ಲ ನೀವು ಹಾಕೊಂಡು ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ರಿ. ಮತ್ತೆ ಈ ಒಂದು ಎಲ್ಲ ರಾಜ್ಯದಲ್ಲಿ ಸಹ ನಾನು ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಮತ್ತು ಮೂರನೇ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯಾಧಿಕಾರಿಯಾಗಿ. ನಮ್ಮೆಲ್ಲರಿಗೂ ಸಹ ನಿಮ್ಮೆಲ್ಲರ ಸೇವೆಗಳು ನಾವೆಲ್ಲ ಸೇರಿ ಈ ಒಂದು ಹಗರಿಬೊಮ್ಮಳ್ಳಿಯ ಒಂದು ಸ್ವಚ್ಛತೆಯ ಮೇರೆಗೆ ಅಂದ್ರೆ ಹಗರಿಬೊಮ್ಮಳ್ಳಿ ಅಂದ್ರೆ ಸ್ವಚ್ಛತೆಗೆ ಹೆಸರುವಾಸಿ. ಜಿಲ್ಲೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಹೆಸರಿದೆ. ಯಾವತ್ತು ಯಾವುದೇ ಕಾರ್ಮಿಕರು ಸಹಿತ ಎಷ್ಟು ರಾತ್ರಿಗೆ ಫೋನ್ ಮಾಡಿದ್ರು 24 ತಾಸು ಕೆಲಸ ಮಾಡೋರು ಅಂದ್ರೆ ನಮ್ಮ ಹಗರಿಬೊಮ್ಮಳ್ಳಿ ಪೌರ ಕಾರ್ಮಿಕರು ಮಾತ್ರ. ಯಾಕಂದ್ರೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಸಹಿತ ಹಿಂದೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡೋದಿಲ್ಲ. ಆಯ್ತು, ನನ್ನ ಡ್ಯೂಟಿ ಮುಗಿತ್ರಿ, 5 ಗಂಟೆ ಆಯ್ತು, ಒಂದು 1:30 ಆಯ್ತು, 10:00 ಆಯ್ತು ಅಂತಂದ್ರೆ ನಾವು ಹೇಳ್ಕೊಂಡು ಜಾತ್ರೆ ಹೊರತು ಕೆಲಸಕ್ಕೆ ಯಾರು ಬರಲ್ಲ. ಯಾಕಂದ್ರೆ ಮತ್ತೆ ನಾವು ಯಾರೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಕೆಲಸ ಮಾಡಿಸ್ಬೇಕು. ಯಾಕೆ ನಿಮ್ಮಿಂದನೇ ಕೆಲಸ ನಮಗೆ. ನೀವು ಕೆಲಸ ಮಾಡಿದ್ರೆ ನಮ್ಗೆ ಹೆಸರು, ನೀವೇ ಕೆಲಸ ಮಾಡಿದ್ರೆ ನಮ್ಗೆ ಏನು ಹೆಸರು. ನಿಮ್ಮ ಸೇವೆಯ ಅದು ಅತಿ ಅಮೂಲ್ಯ. ಎಷ್ಟು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಿಮ್ಮ ಸೇವೆ ಯಾರು ಬಂದು ಬೇರೆ ಇಲಾಖೆ ಬಂದು ಮಾಡಲ್ಲ. ನಮ್ಮ ಇಲಾಖೆಯವರು ಯಾವುದೇ ಇಲಾಖೆಗೆ ಹೋದ್ರು ನಾವು ಬೇಕೇ. ನಾವಿಲ್ಲದೆ ಯಾವ ಇಲಾಖೆಯಲ್ಲಿ ನಡೆಯೋದಿಲ್ಲ. ಒಂದು ರಾಷ್ಟ್ರೀಯ ಹಬ್ಬ ಆಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಮುಷ್ಕರ ಆಗಿರ್ಬೋದು, ಒಂದು ಎದಕ್ಕೆ ಹೋದ್ರು ಒಂದು ಮೆರವಣಿಗೆ ಮುಷ್ಕರ ಮಾಡಿದ್ರು ಸಹಿತ ನಾವು ಬೇಕು. ಅಲ್ಲಿ ನೀರು ಹೊಡೆಯೋದ್ರಿಂದ ಹಿಡ್ಕೊಂಡು ಅದು ಸ್ವಚ್ಛ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಕೆಲಸ ಮಾಡೋದಂದ್ರೆ ಅದು ಏಕೈಕ ಇಲಾಖೆ ಅಂದ್ರೆ ನಮ್ದು ಪೌರ ಇಲಾಖೆ, ಪೌರ ಸೇವೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದಕ್ಕಿಂತ ನಮ್ಮ ಅಧ್ಯಕ್ಷರು ಹಾಗೂ ಮತ್ತೆ ವಿವಿಧ ಎಲ್ಲ ಜಾಸ್ತಿ ಅಚ್ಚುಕಟ್ಟಾಗಿ ಯಾವುದೇ ಒಂದು ಸಮಯದಲ್ಲಾಗಲಿ ನಾವು ಕರೆ ಕೊಟ್ಟಾಗ ಏನಾದರೂ ಇದ್ದರೆ ಸಮಸ್ಯೆಗಳು ಅಂತ ಹೇಳಿದಾಗ ಅವರು ನಮಗೆ ಸ್ಪಂದನೆ ಮಾಡ್ತಾರೆ. ಅವರಿಗೆ ಈ ದಿನ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ದಸರಾ ಉತ್ಸವದಲ್ಲಿ ಅಂಬಾಬಾನ್ ದೇವಸ್ಥಾನ ನಡೆದಾಗ ಎಲ್ಲ ಪಾಲಕರು ಹಾಗೂ ಅಧ್ಯಕ್ಷರು ಅವರು ಎಲ್ಲರೂ ಬಂದು ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಅಲ್ಲಿ ಜನರು ಬಹಳ ಒಳ್ಳೆಯ ಸ್ಪಂದನೆಯನ್ನು ನೀಡಿದರು. ಇಷ್ಟೆಲ್ಲ ಬಂದು ಮಾಡಿದ್ರಲ್ಲ, ಇದು ನಾವು ಹಳೆಯವರು ನೋಡಿದ ಇದ್ದ ಮೊದಲ ಬಾರಿ ಹಿಂಗೆಲ್ಲ ಮಾಡಿದ್ವು ಅಂತ ಹೇಳಿ ಬಹಳ ಪೌರಕಾರ್ಮಿಕರು ನೆನೆಸಿದರು. ಅದಕ್ಕೆ ನಾನು ಬಹಳ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೆಯೇ ನೀವು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರೆ ಹಾಗೆಯೇ ನಿಮ್ಮ ಒಂದು ಆರೋಗ್ಯದ ಬಗ್ಗೆನೂ ನೀವು ಗಮನ ಹರಿಸಿ ಅಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನು ಅವಕಾಶ ಕೊಡೋದಕ್ಕೆ ಧನ್ಯವಾದ. ಈ ಸಂಬಳಕ್ಕೆ ಕರೆಕ್ಟಾಗಿ ಕೆಲಸ ಮಾಡೋರು ಯಾರು ಅಂತ ಮೊದಲನೇ ಸ್ಥಾನ ಕೇಳಿದ್ರೆ ಅದು ಪೌರ ಕಾರ್ಮಿಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಸಮಯ ಆಗಿರ್ಬೋದು, ಹೇಳಿದಂಗೆ ಯಾವುದೇ ಸಮಯಕ್ಕೆ ಕರೆ ಕೊಟ್ಟರು ಸಹಿತ ಅವರ ಸಮಯದ ಪಾಲನೆ ಅನ್ನೋದು ಇರೋದಿಲ್ಲ. ಯಾವುದೇ ಸಂದರ್ಭ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ಸಹಿತ ಬರೋಂತ ಕೆಲಸ ಮಾಡೋರು ಯಾರಂದ್ರೆ ಪೌರ ಕಾರ್ಮಿಕ. ಒಂದನ್ನ ಅವ್ರ ಹತ್ರ ವಿನಂತಿ ಮಾಡ್ಕೊಂತೀನಿ, ಸರ್ಕಾರದ ಎಲ್ಲ ಸೌಲಭ್ಯ ಐತೆ, ಆರೋಗ್ಯ ಎಲ್ಲದಕ್ಕೂ ಕೂಡ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಪೌರ ಕಾರ್ಮಿಕರು ಅವರ ಮಕ್ಕಳನ್ನ ಶಿಕ್ಷಣ ಕೊಡಿಸೋದ್ರಲ್ಲಿ ಹಿಂದೆ ಇದ್ದಾರೆ. ಶಿಕ್ಷಣ ಕೊಡಿಸೋದ್ರ ಮುಖಾಂತರ ಮುಂದೆ ತರಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತ ಮಾಡ್ತೀನಿ. ಗೌರವಾನ್ವಿತ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ರಿಂಕನ್ ಅವರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಬೆರಗಿ ಅವರು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆದು ನಿಮ್ಮ ಪ್ರಮುಖ ಬೇಡಿಕೆಗಳನ್ನ ನಾವು ಈಡೇರಿಸಿ ನನಗೆ ಒಂದು ಕಾಲಾವಕಾಶ ಕೊಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಕೇಳಿಕೊಂಡಾಗ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಕೊಡ್ತಕ್ಕಂಥ ಸೇನಾನಿಗಳು ನಾವು ಒಂದೇ ಗೂಡಿನಡಿಯಲ್ಲಿ 28 ಸೇವೆಗಳನ್ನು ಒದಗಿಸ್ತಕ್ಕಂಥ ಸಾರ್ವಜನಿಕರಿಗೆ ಒದಗಿಸ್ತಕ್ಕಂಥ ಯಾರಾದರೂ ನೌಕರರು ಇದ್ರೆ ಅದು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ನೌಕರು ಮಾತ್ರ. ಇವತ್ತು ಹುಟ್ಟಿನಿಂದ ಸಾವಿನವರೆಗೂ ಮುನ್ಸಿಪಲ್ ನೌಕರು ಬೇಕು. ಆ ಒಂದು ಮನವಿತ ಮಾಡಿಕೊಂಡು ನಾವು ಮುಷ್ಕರವನ್ನು ಹಿಂಪಡೆದ್ವಿ. ಘನ ಸರ್ಕಾರ ಇವತ್ತು ಸರ್ಕಾರಿ ಎಸಿಯಲ್ಲಿ ಕುಳಿತಂದಿರ್ತಕ್ಕಂಥ ಅಧಿಕಾರಿ ನೌಕರರಿಗೆ ಜ್ಯೋತಿ ಸಂಜೀವನಿಯನ್ನು ಕೊಡ್ತಾ ಇದೆ. ಇವತ್ತು ಬೀದಿಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಊರಿನ ರೋಗ ರುಜಿನಗಳನ್ನ ತನ್ನ ಮೇಲೆ ಹಾಕೊಂಡು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಂತವರಿಗೆ ಜ್ಯೋತಿ ಸಂಜೀವನಿಯನ್ನ ಸರ್ಕಾರ ಯಾಕೆ ಕೊಡಬಾರದು ಅಂತೇಳಿ ಪ್ರಥಮವಾಗಿ ನಿಮ್ಮ ಮನೆಯ ಮಗ ಕೂಗನ್ನು ಹೋಗಿರ್ತಕ್ಕಂಥ ನಾವು ಇವತ್ತು ಸ್ಟೇಜ್ ಮೇಲೆ ಕುಂತು ಮಾತಾಡಲಿಕ್ಕೆ ಹೆಮ್ಮೆಯಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಿಟಿಯಲ್ಲಿ ಅಡ್ಡಾಡ್ತೀವಿ ಅಂದ್ರೆ ನಿಮ್ಮೆಲ್ಲರ ಶ್ರಮದಿಂದ ನಾನು ಈ ಹೆಮ್ಮೆಯಿಂದ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಗಡಿ ಭಾಗದಲ್ಲಿ ನಮ್ಮೆಲ್ಲ 140 ಕೋಟಿ ಜನಸಂಖ್ಯೆ ಆರಾಮಾಗಿ ನಿದ್ದೆ ಮಾಡ್ತದೆ ಅಂತೇಳಿ ಏನು ದೇಶದ ಸೈನಿಕರು ಕಾಯ್ತಾ ಇದ್ದಾರೆ ಅವರಿಗೆ, ಮತ್ತು ಏನು ನಾವು ಇಲ್ಲಿ ನಗರದಲ್ಲಿ ಸ್ವಚ್ಛವಾಗಿ ಸ್ಪಷ್ಟತೆಗಾಗಿ ನಿಮ್ನೆಲ್ಲ ಕಾಣ್ತಾ ಇದೀವಿ ಅಂತಂದ್ರೆ ನೀವು ನಮ್ಮ ದೇಹದ 2 ಕಣ್ಣುಗಳಿದ್ದಂಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಮೊಟ್ಟಮೊದಲವಾಗಿ ನಿಮ್ಗೆ ಸುಲಭವಾಗಿ ನಮಸ್ಕಾರ ಮಾಡ್ತೇವೆ. ಎಲ್ಲ ಮಾತಾಡಿದ್ದಾರೆ, ಎಲ್ಲರೂ ನಂದೇನು ಉಳಿದಿಲ್ಲ. ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ, ಸದಸ್ಯರು ಮಾತಾಡಿದ್ದಾರೆ, ಮುಖ್ಯಾಧಿಕಾರಿಗಳು ಮಾಡಿದ್ದಾರೆ. ಮನೆಯ ಹಿರಿ ಮಗ ಆಗಬಾರ್ದಂತೆ ಸ್ಟೇಜ್ನಾಗ ಕಡೆ ಭಾಷಣ ಸಿಗಬಾರ್ದು, ಹಂಗಾಗೈತೆ ಅಂತ ಪರಿಸ್ಥಿತಿ. ಎಲ್ಲ ಮಾತಾಡಿದ್ದಾರೆ. ಅಣ್ಣ ತಮ್ಮಂದ್ರೆ ನೀವೇನು ಬೆಳಗಿನ ಜಾವ ಕೋಳಿ ಹೋಗೋಕ್ಕಿಂತ ಮುಂಚಿತವಾಗಿ ಆಫೀಸಿಗೆ ಬಂದು ಅಟೆಂಡೆನ್ಸ್ ತಗೊಂಡು ಎಲ್ಲ ಸಿಟಿನ ಕ್ಲೀನ್ ಮಾಡ್ತಾರೆ ಅಂದ್ರೆ ನಿಮ್ಮೆಲ್ಲ ಇರ್ತಕ್ಕಂಥ ಭರವಸೆ ಹಗರಿಬೊಮ್ಮನಹಳ್ಳಿ ಜನತೆ
ಬಹಳ ಕನಸು ಕಂಡಿದ್ದಾರೆ. ಆ ಕನಸನ್ನು ನನಸು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಆಮೇಲೆ ನಿಮ್ಮ ಆರೋಗ್ಯ ಮೇಲೆ ಸುತ್ತ ಕಾಳಜಿ ಇರಲಿ. ಯಾಕಂದ್ರೆ ನಿಮ್ಮನ್ನ ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಯಾರು ದುಶ್ಚಟಗಳಿಂದ ದೂರವಿರಲಿ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಯಾರಾದರೂ ಬಂದು ನನ್ನ ಕಂಡ್ರೆ ಸಾಕು, ನಾನು ಕೈಲಾದಷ್ಟು ಅಷ್ಟಿಷ್ಟಂತಲ್ಲ ಕೈಲಾದಷ್ಟು ಸೇವೆ ಮಾಡಲಿಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕೂಡ ನಿಮ್ಮ ಜೊತೆಗೆ ಇರ್ತೀವಿ, ಮುಂದೆ ಇರ್ತೀವಿ ಅಂತ ಹೇಳಿ ಹೇಳ್ತೀನಿ. ಅದೇ ರೀತಿಯಾಗಿ ಈ ಸ್ವಚ್ಛತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 24/7 24 ಗಂಟೆನೂ ನಿಮ್ಮ ಸೇವೆಗೆ ಸದಾ ಸಿದ್ಧರಿರ್ತೀರಿ. ಅದು ವಿತಿನ್ ಅರ್ಧ ತಾಸಿನಲ್ಲಿ ಯಾವ್ದಾದ್ರು ಮಾಧ್ಯಮದ ವಾಟ್ಸ್ಆಪ್ ಮೂಲಕ ಯಾವ್ದಾದ್ರು ಒಂದು ಕೆಲಸ ಹೀಗಾಗಿಲ್ಲ ಅಂದ್ರೆ ವಿತಿನ್ ಅರ್ಧ ತಾಸಿನಲ್ಲಿ ಅದನ್ನ ಸಾಲ್ವ್ ಮಾಡೋ ಶಕ್ತಿ ನಮ್ಮ ಆಡಳಿತ ಮಂಡಳದ ಪುರಸಭೆ ಸದಸ್ಯರಿಗೆ ಇದೆ. ನಿಮ್ಮ ಸಿಬ್ಬಂದಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ. ಅದೇ ರೀತಿ ನಿಮ್ಮ ಜೊತೆ ಇಡೀ ಎಲ್ಲಾ ಪುರಸಭೆ ಸದಸ್ಯರು, ಉಪಾಧ್ಯಕ್ಷರು, ನಾವು ಎಲ್ಲರೂ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳ್ತೀವಿ. ಯಾರೇ ಬರಲಿ, ನಮ್ಮ ಆಡಳಿತ, ನಮ್ಮ ನೌಕರಿ, ನಾವು ಯಾರಿಗೆ ತಲೆ ತೆಗೆಸೋದಂತ ಕೆಲಸ ಮಾಡಂಗಿಲ್ಲ, ಮಾಡೋದು ಇಲ್ಲ. ಆಮೇಲೆ ನಿಮ್ ಜೊತೆ ಯಾವಾಗ ಇರ್ತೀವಿ ನಾವೆಲ್ಲರೂ 24/7. ಯಾರೇ ಆಗಲಿ ನಿಮ್ಮ ಆಡಳಿತದಲ್ಲಿ, ನಿಮ್ಮ ಕೆಲಸದಲ್ಲಿ ಯಾರಾದ್ರೂ ಅಡ್ಡಪಡಿಸಿದ್ರೆ ನಾನು 24 ಗಂಟೆ ಇಲ್ಲೇ ನಾನು ಬರ್ತೀನಿ. ನಮ್ಮ ಸದಸ್ಯರು ಕೂಡ ನಿಮ್ ಜೊತೆ ಇದ್ದಾರೆ. ಆಮೇಲೆ ಈ ರಾಜ್ಯಾಧ್ಯಕ್ಷ ನಮ್ಮ ಈ ಬೊಮ್ಮನಹಳ್ಳಿಯಲ್ಲಿ ನೌಕರಿ ಮಾಡ್ತಾ ಇರೋದು ನಮಗೂ ಸುಧಾ ಹೆಮ್ಮೆ, ನಿಮ್ಗೂ ಸುಧಾ ಹೆಮ್ಮೆ. ಆಮೇಲೆ ನಿಮ್ಮ ಕಷ್ಟಗಳಿಗೆ ಎಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು. ನೀವೇನು ಎದುರಂತ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಮಟ್ಟದಲ್ಲಿ ನಮ್ಮಿಂದ ಏನಾದರೂ ಸರ್ಕಾರಕ್ಕೆ ಏನಾದರೂ ಪತ್ರಗಿತ್ರ ಮುಖಾಂತರ ತಿಳಿಸೋ ವಿಚಾರಗಳಿದ್ರೆ ನಮಗೆ ಹೇಳ್ರಿ. ನಾವು ಕೈಲಾದಷ್ಟು ಸರ್ಕಾರಕ್ಕೆ ಮನವಿ ಕೊಡೋಕೆ ರೆಡಿ ಇದ್ದೀವಿ. ನಾವೆಲ್ಲ ಸದಸ್ಯರು ನೀವು ಮುಖ್ಯ. ಈ ಸಂದರ್ಭದಲ್ಲಿ ಅಗ್ರಿಬೊಮ್ಮನಹಳ್ಳಿ ಪುರಸಭೆ ಕಾರ್ಯಾಲಯದಲ್ಲಿ ವರ್ಕ್ ಮಾಡುವಂಥ ಎಲ್ಲ ಪೌರ ಕಾರ್ಮಿಕರು ಕೂಡ ಗೌರವಯುತವಾಗಿ ಸನ್ಮಾನ ಮಾಡಲಾಯಿತು. ಆ ಒಂದು ಸನ್ಮಾನವನ್ನು ಪೌರ ಕಾರ್ಮಿಕರೆಲ್ಲರಿಗೂ ಮಾಡಲಾಯಿತು. ಬನ್ನಿ ಅದರ ಒಂದು ಝಲಕನ್ನು ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ.